ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ತಾಲೂಕಿನ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸಮ್ಮೇಳನಕ್ಕೆ 22/10/2025 2025ನೇ ಸೋಮವಾರ ಈ ಒಂದು ಸಮ್ಮೇಳನ ದಿನಾಂಕ ಗೊತ್ತುಪಡಿಸಿದೆ. ಈ ಒಂದು ಸಮ್ಮೇಳನಕ್ಕೆ ನಮ್ಮ ಶಾಸಕರ ಒಂದು ಮುಖಂಡತ್ವದಲ್ಲಿ ಅವರನ್ನು ನಾಗರಿಕ ಸ್ವಾಗತ ಸಮಿತಿಯ ಅಧ್ಯಕ್ಷನಾಗಿ ನೇಮಕ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಸಮ್ಮೇಳನ ನಡೆಸಬೇಕು ಅಂತೇಳಿ ನಮ್ಮ ಘಟಕದ ಕಾರ್ಯಕಾರಿ ಸಮಿತಿಯವರು ನಿರ್ಧಾರ ಮಾಡಿದ್ದು, ಅದರಂತೆ ಅವರ ಅನುಮತಿಯನ್ನು ಪಡೆದು ನಾವು ಈ ಕಾರ್ಯವನ್ನು ನೆರವೇರಿಸ್ತಾ ಇದ್ದೀವಿ. ಈ ಒಂದು ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಸಂದರ್ಭ ಬಂದಾಗ ಹಲವಾರು ಹೆಸರುಗಳು ಬಂದವು. ಅವರೆಲ್ಲರೂ ಸಹ ಬರ್ತಾರೆ, ಆದರೆ ಅದರಲ್ಲೂ ಸಹ ಹಿರಿಯವ್ರನ್ನ ಗುರುತಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಕಾರ್ಯಕಾರಿ ಸಮಿತಿ ನಮ್ಮ ತಾಲೂಕಿನವರಾದ ಹಿರಿಯ ಸಾಹಿತಿಗಳು, ನಾಟಕಕಾರರು ಹಾಗೂ ರಾಜ್ಯ ಕಂಡಂಥ ಅತ್ಯಂತ ಯಶಸ್ವಿ ಕವಿಗಳು ಸಹ ಆದಂತಹ ಸಂಪಿಗೆ ತೋಂಟರಾಜರವರನ್ನ ನಮ್ಮ ಕಾರ್ಯಕಾರಿ ಸಮಿತಿ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಒಂದು ವಿಚಾರವನ್ನು ನಾವು ಜಿಲ್ಲಾ ಕಸಾಪದ ವಿಚಾರ ಅವರಿಗೆ ಮುಟ್ಟಿಸಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಕಸಾಪದವರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಅದರಂತೆ ನಮ್ಮ ಸಂಪಿಗೆ ತೋಂಟರಾಜವರು ಸರ್ವಾಧ್ಯಕ್ಷರಿಗೆ ಆಗಿ ಮುಂದುವರಿತಾರೆ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ನಮ್ಮ ರಾಜ್ಯದ ಹೆಸರಾಂತ ಬಂಡಾಯ ಕವಿಗಳು, ಸಾಹಿತಿಗಳಾದಂಥ ವರದೂರು ರಾಮಚಂದ್ರಪ್ಪನವರು ಉದ್ಘಾಟನೆ ಮಾಡಲಿಕ್ಕೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಹಾಗೆ ಸಮಾರಂಭ ಸಮಾರಂಭದಲ್ಲಿ ಭಾಷಣ ಮಾಡಲಿಕ್ಕೆ ನಮ್ಮ ತಾಲೂಕಿನ ರಂಗಕರ್ಮಿಗಳು ಆದಂಥ ಕಣತೂರಿನ ಮಾಸ್ಟರ್ ಹಿರಣ್ಣನವರ ಪುತ್ರರಾದಂಥ ಬಾಬು ಹಿರಣ್ಣನವರು ಸಹ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಈಗ ಇತ್ತೀಚೆಗೆ ಹಲವಾರು ಸಮಿತಿಗಳನ್ನ ನಾವು ರಚನೆ ಮಾಡಿಕೊಂಡು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಆ ಸಮಿತಿಯ ಪದಾಧಿಕಾರಿಗಳು ಅವರವರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲೇ ಪತ್ರಕರ್ತ ಆದ ತಾವು ಈ ಒಂದು ವಿಚಾರವನ್ನು ಹೆಚ್ಚಿನ ಮಟ್ಟದಲ್ಲಿ ಪ್ರಚುರಪಡಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀಡಲು ಸಹಕಾರ ನೀಡ್ತಾರೆ ಅಂತೇಳಿ ನಾನಾದರೂ ಭಾವಿಸ್ತಾ ತಮಗೆ ವಂದಿಸ್ತೇನೆ. ಸ್ಥಳವನ್ನು ಗಣೇಶ ಆಸ್ಥಾನ ಮಂಟಪದಲ್ಲಿ, ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ನಡೆಸಬೇಕು ಅಂತೇಳಿ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ದಾನಿಗಳು ಉದಾರವಾದಂಥ ಸಹಾಯವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ಇದ್ದೀನಿ.